ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಗಲಭೆ ಶುರುವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿಯನ್ನ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 189(2), 191(2), 132 ಹಾಗೆ 352, 351(3) ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಈ ವೇಳೆ ಗಲಭೆ ಕೂಡ ಶುರುವಾಯಿತು. ಅದೇ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಚಪ್ಪಲಿ ಎಸೆತವಾಗಿದೆ ಪ್ರದೀಪ್ ಈಶ್ವರ್ ಮೇಲೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಗಲಭೆ ಆಗಿರೋದ್ರಿಂದ, ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಆಗಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಅವರೇ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಪ್ರದೀಪ್ ಈಶ್ವರ್ ಬಂದಿದ್ರು ಜಯಂತಿ ವೇಳೆ. ಈ ವೇಳೆ ಚಪ್ಪಲಿಯನ್ನ ಎಸೆದಿರೋದು ಗಮನಿಸ್ತಾ ಇದ್ದೀರಾ. ಚಪ್ಪಲಿಯನ್ನ ಎಸೆದು ಪ್ರದೀಪ್ ಈಶ್ವರ್ ಈ ಒಂದು ಕೆಂಪೇಗೌಡರ ಜಯಂತಿ ಸಂಭ್ರಮದ ವೇಳೆ ಅಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಏನು ಕೆಂಪೇಗೌಡ ಜಯಂತಿ ವೇಳೆ ಪ್ರದೀಪ್ ಈಶ್ವರ್ ಅವರ ಆಗಮನ ಆಗಿತ್ತು, ಅಲ್ಲೆಲ್ಲವೂ ಕೂಡ ಸಂಭ್ರಮದಿಂದ ಇತ್ತು. ಈ ನಡುವೆ ಏಕಾಏಕಿ ಚಪ್ಪಲಿ ಎಸೆತ ಆಗುತ್ತೆ, ಯಾವ ಕಾರಣಕ್ಕಾಗುತ್ತೆ, ಏನು ಅಪ್ಡೇಟ್ ಕೊಡಿ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್. ಈಗ ಪ್ರದೀಪ್ ಈಶ್ವರ್ ಅವರು ಈ ಒಂದು ಸಂಭ್ರಮಾಚರಣೆಯಿದ್ದಾಗ ಯಾಕೆ ಏಕಾಏಕಿ ಯಾರೋ ಒಬ್ಬ ವ್ಯಕ್ತಿಯಿಂದ ಚಪ್ಪಲಿ ಎಸೆತ ಆಗಿರೋದು, ಯಾವ ಕಾರಣಕ್ಕೆ? ಇಂಚರ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಪರ ಇರ್ತಕ್ಕಂತಹ ಜನರು ಏನಿದ್ದಾರೆ ಅವರು ಒಂದ್ ಕಡೆ ಪ್ರದೀಪ್ ಈಶ್ವರ್ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕೂಡ ಕೆಲವೊಂದಿಷ್ಟು ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ಕೂಡ ನಡೆಸಿದ್ರು. ಅವರು ಒಂದು CS ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಟ್ವೀಟ್ ಮಾಡಿದೆ ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಸುದ್ದಿಗೋಷ್ಠಿ ನಡೆಸಿ ಕುಮಾರಸ್ವಾಮಿ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಮತ್ತೆ ಅವರು CM ಆಗಿದ್ದಾಗ ವಾಚ್ ಗಳನ್ನ ಕಟ್ಟಿದ್ದ ಆಗಿರಬಹುದು, ಹೀಗೆ ಹಲವು ರೀತಿಯ ಆರೋಪಗಳನ್ನು ಕೂಡ ಕುಮಾರಸ್ವಾಮಿ ಅವರ ಮೇಲೆ ಪ್ರದೀಪ್ ಈಶ್ವರ್ ಅವರು ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ JDS ಕಾರ್ಯಕರ್ತರು ಮತ್ತೆ ಕೆಲವೊಂದಿಷ್ಟು ಅಲ್ಲಿ ಕುಮಾರಸ್ವಾಮಿಯ ಬೆಂಬಲಿಗರಾಗಿರ್ಬೋದು ಮತ್ತೆ ಕುಮಾರಸ್ವಾಮಿಯ ಪರ ಇರ್ತಕ್ಕಂಥ ಜನರು ಒಂದು ಆಕ್ರೋಶನ ವ್ಯಕ್ತಪಡಿಸಿ ಅವರ ವಿರುದ್ಧವಾಗಿ ಘೋಷಣೆ ಕೂಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಕೂಡ ಕೆರಳಿರ್ತಕ್ಕಂಥದ್ದು ಒಂದಿಷ್ಟು ತೊಡೆ ತಟ್ಟುವಂಥದ್ದು ಅಥವಾ ಅವರಿಗೆ ಪ್ರತಿರೋಧ ವ್ಯಕ್ತಪಡಿಸುವಂಥದ್ದು ಕೂಡ ಪ್ರದೀಪ್ ಈಶ್ವರ್ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಜನರು ಕೂಡ ಅವರ ಮೇಲೆ ಅವರಿಗೆ ಒಂದು ಚಪ್ಪಲಿ ಎಸೆತ ಕೂಡ ಆಗಿರುವಂಥದ್ದು. ಆದ್ರೆ ಅವರ ಕಾರ್ನ ಬಳಿ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಅದು ಒಂದು ಉದ್ವಿಗ್ನ ವಾತಾವರಣ ಕೂಡ ನಿನ್ನೆ ಸೃಷ್ಟಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿರ್ತಕ್ಕಂಥ ಪೊಲೀಸರು ಸಹಿತ ಅದನ್ನ ಒಂದು ಹತೋಟಿಗೆ ತರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಂಚರ ಒಂದ್ ಕಡೆ ಒಬ್ಬ ಶಾಸಕರಿಗೆ ಒಂದಿಷ್ಟು ಏನೇ ಪ್ರಚೋದನಕಾರಿ ಆಗಿರಬಹುದು, ಒಂದಿಷ್ಟು ಶಾಸಕರಿಗೆ ಮರ್ಯಾದೆ ಕೊಡುವಂಥದ್ದು, ಗೌರವ ಕೊಡುವಂಥದ್ದು, ಕಾನೂನಡಿ ಏನಿದೆ ಅದನ್ನೆಲ್ಲವನ್ನು ಕೂಡ ಕೊಡಬೇಕು. ಕುಮಾರಸ್ವಾಮಿ ಅವರು ತಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದನ್ನ ಅವರ ಬೆಂಬಲಿಗರನ್ನ ಅಥವಾ ಅವರ ಪರ ಇರ್ತಕ್ಕಂಥ ಜನರನ್ನ ಕರೆಸಿ ಈ ರೀತಿ ಆಗಿರ್ತಕ್ಕಂಥ ಶಾಸಕರಿಗೆ ಅವಮಾನ ಮಾಡುವಂಥದ್ದು ಕಾನೂನಡಿಯಲ್ಲಿ ಕೂಡ ಸರಿಯಲ್ಲ. ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ಅಲಿಗೇಷನ್ ಇದೆಯಾ, ಸುಮಾರು ರೀತಿಯಲ್ಲಿ ಅಲಿಗೇಷನ್ ಇದೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಶಾಸಕರಿಗೆ ಅವಮಾನ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಒಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.